ನಮಸ್ಕಾರ, ಗುಡ್ ಮಾರ್ನಿಂಗ್, ಶುಭೋದಯ. 30 ಮಿನಿಟ್ಸ್ 30 ನ್ಯೂಸ್ಗೆ ಸ್ವಾಗತ. ನಾನು ನವಿತಾ ಜೈನ್. ನಿನ್ನೆ ನಡೆದಂತಹ ಎಲ್ಲ ಬೆಳವಣಿಗೆಗಳ ಜೊತೆಗೆ ಇವತ್ತು ಯಾವೆಲ್ಲ ಬೆಳವಣಿಗೆಗಳು ನಡೆಯುವುದಕ್ಕಿದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ 30 ಸುದ್ದಿಗಳಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ರಷ್ಯಾ ಉಕ್ರೇನ್ ಯುದ್ಧ ಮತ್ತಷ್ಟು ತಾರಕಕ್ಕೇರ್ತಾ ಇದೆ. ಯುದ್ಧ ಪೀಡಿತ ಉಕ್ರೇನ್ನಲ್ಲಿ ಸಿಲುಕಿರುವಂತಹ ಭಾರತೀಯರ ರಕ್ಷಣೆಗೆ ಕೇಂದ್ರ ಸರ್ಕಾರ ಆಪರೇಷನ್ ಗಂಗಾ ರಕ್ಷಣಾ ಕಾರ್ಯಾಚರಣೆಯನ್ನ ಇನ್ನಷ್ಟು ಚುರುಕುಗೊಳಿಸಿದೆ. ಕಳೆದ 8 ದಿನಗಳಲ್ಲಿ ಆಪರೇಷನ್ ಗಂಗಾ ಹೆಸರಲ್ಲಿ 16,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನು ಭಾರತಕ್ಕೆ ಸುರಕ್ಷಿತವಾಗಿ ಕರೆತರಲಾಗಿದೆ. ನಿನ್ನೆಯೂ 13 ವಿಮಾನಗಳಲ್ಲಿ ಭಾರತೀಯರನ್ನು ಕರೆತರಲಾಗಿದೆ. ಇವತ್ತು ಸಹ 1,500ಕ್ಕೂ ಹೆಚ್ಚು ಭಾರತೀಯರು ಭಾರತಕ್ಕೆ ಆಗಮಿಸಲಿದ್ದಾರೆ. ಉಕ್ರೇನ್ನಲ್ಲಿ ರಷ್ಯಾ ಸೈನಿಕರ ಯುದ್ಧ ತೀವ್ರಗೊಳಿಸಿರುವ ಹಿನ್ನೆಲೆ ಇಂದು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸಭೆ ಕರೆದಿದೆ. 15 ಸದಸ್ಯ ರಾಷ್ಟ್ರಗಳಿಂದ ಕ್ಲೋಸ್ ಡೋರ್ ಮೀಟಿಂಗ್ ನಡೆಯಲಿದ್ದು ರಷ್ಯಾ ಆಕ್ರಮಣದ ವಿರುದ್ಧ ಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ. ರಷ್ಯಾ ಸೈನಿಕರು ಏನಿಲ್ಲ ಅಂದ್ರೂ ದಿನಕ್ಕೆ 2 ಡಜನ್ ಮಿಸೈಲ್ ದಾಳಿ ಮಾಡುತ್ತಿದ್ದಾರೆ. ಇವರಿಗೆ ಒಟ್ಟು 500ಕ್ಕೂ ಹೆಚ್ಚು ಕ್ಷಿಪಣಿ ದಾಳಿ ನಡೆದಿದ್ದು ಉಕ್ರೇನ್ನ ಹಲವು ನಗರಗಳು ಧ್ವಂಸವಾಗಿದೆ. ಹೀಗಾಗಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಸದಸ್ಯರು ಮೀಟಿಂಗ್ ಮಾಡಲಿದ್ದಾರೆ. ಇನ್ನು ರಷ್ಯಾ ಹಾಗೂ ಉಕ್ರೇನ್ ನಡುವೆ 3ನೇ ಸುತ್ತಿನ ಸಂಧಾನ ಸಭೆ ನಡೆಯಲಿದೆ. ಉಕ್ರೇನ್ ದೇಶದಲ್ಲಿ ಸಿಲುಕಿರುವ ಕನ್ನಡಿಗರ ಪರದಾಟ ಮುಂದುವರೆದಿದೆ. ಕೀವ್, ಕಾರ್ಕಿವ್ ನಗರದಿಂದ ಈಗಾಗಲೇ ಸಾವಿರಾರು ಭಾರತೀಯ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಆದರೆ ಸುಮಿ ನಗರದಲ್ಲಿರುವ 1,000ಕ್ಕೂ ಹೆಚ್ಚು ಭಾರತೀಯ ವಿದ್ಯಾರ್ಥಿಗಳು ಇನ್ನೂ ಹೊರಬರಬೇಕಾಗಿದೆ. ಇವರೆಲ್ಲ ಸುಮಿ ನಗರದ ಬಂಕರ್ ಅಲ್ಲಿ ಜೀವನ ನಡೆಸುತ್ತಿದ್ದಾರೆ. ಕುಡಿಯಲು ನೀರಿಲ್ಲದೆ ಸುಮಿಯಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳು ಪರದಾಡುತ್ತಿದ್ದಾರೆ. ಬೀಳ್ತಾ ಇರುವಂತಹ ಹಿಮವನ್ನ ಶೇಖರಿಸಿ ಅದನ್ನೇ ಕರಗಿಸಿ ಕುಡಿಯುವಂತಾಗಿದೆ. ಇವತ್ತು ಇನ್ನಷ್ಟು ಕನ್ನಡಿಗರು ಬರಲಿದ್ದಾರೆ ಅಂತ ನೋಡಲ್ ಅಧಿಕಾರಿ ಮನೋಜ್ ರಾಜನ್ ಮಾಹಿತಿ ನೀಡಿದರು. ಸುಮಿ ಅನ್ನೋ ಜಾಗದಲ್ಲಿ ಏನ್ ನಮ್ಮ ಮಾಹಿತಿ ಪ್ರಕಾರ 7 ಜನ ಕನ್ನಡಿಗರಿದ್ದಾರೆ. ಅವ್ರದ್ದು ಸ್ವಲ್ಪ ವಿ ಆರ್ ವರ್ಕಿಂಗ್ ಆನ್ ಇಟ್. ಸೊ ಅದನ್ನು ಎಲ್ಲ ತರದ ಪ್ರಯತ್ನ ಪಟ್ಟಿದ್ದಾರೆ ಅಂತ ಹೇಳಿ ಈಗಾಗಲೇ ಅಲ್ಲಿ ಸೇಫ್ ಈಗ ನೇರವಾಗಿ ಕರ್ಕೊಂಡ್ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಆ ಸೇಫ್ಟಿ ಅಪ್ರಾಪ್ರಿಯೇಟ್ ಟೈಮ್ ಅಲ್ಲಿ ಎಂಬಸಿ ಇಸ್ ಆಕ್ಟಿಂಗ್ ಅಪ್ ಆನ್ ದೆಮ್. ಅವ್ರನ್ನ ಕರ್ತರ್ಲಿಕ್ಕೆ ಎಲ್ಲ ಪ್ರಯತ್ನ. ಉಕ್ರೇನ್ನ ಪಿಸೋಚಿನ್ನಿಂದ ರಷ್ಯಾ ಬಾರ್ಡರ್ಗೆ ಹಾಸನ ಮೂಲದ ಗಗನ್ ಗೌಡ ಹಾಗೂ ಸ್ನೇಹಿತರು ಕಾಲ್ನಡಿಗೆಯಲ್ಲಿ ಹೊರಟಿದ್ದಾರೆ. ಗುರುವಾರ ಉಕ್ರೇನ್ನ ಖಾರ್ಕಿವ್ನಿಂದ ಹೊರಟಿದ್ದ ಗಗನ್ ಗೌಡ ಹಾಗೂ ಸ್ನೇಹಿತರು 10 ಕಿಲೋಮೀಟರ್ ನಡೆದು ಪಿಸೋಚಿನ್ಗೆ ಬಂದಿದ್ದಾರೆ. ರಷ್ಯಾ ಬಾರ್ಡರ್ಗೆ 40 ಕಿಲೋಮೀಟರ್ ನಡೆದು ನಂತರ ಭಾರತದತ್ತ ಪ್ರಯಾಣಿಸಲಿದ್ದಾರೆ. ಮಗನಿಗಾಗಿ ಗಗನ್ ಪೋಷಕರು ಕಾಯುತ್ತಿದ್ದಾರೆ. ಉಕ್ರೇನ್ನ ಲಿವೈವ್ ಯೂನಿವರ್ಸಿಟಿಯಲ್ಲಿ ಸಿಲುಕಿದ್ದ ರಾಮನಗರ ಮೂಲದ ವಿದ್ಯಾರ್ಥಿನಿ ಆಯೇಷಾ ವಾಪಸ್ಸಾಗಿದ್ದಾರೆ. ನ್ಯೂಸ್ 18 ಜೊತೆ ಮಾತಾಡಿದ ಆಯೇಷಾ, ನಾನು ಕಾರ್ಕಿವ್ನಲ್ಲಿ ಸಿಕ್ಕಾಕೊಂಡಿದ್ದೆ, ಆದರೆ ಭಾರತದ ಎಂಬಸಿ ಅವರು ಚೆನ್ನಾಗಿ ನೋಡಿಕೊಂಡ್ರು, ಸರಿಯಾದ ಊಟದ ವ್ಯವಸ್ಥೆ ಸಹ ಮಾಡಿದ್ರು. ಉಕ್ರೇನ್ಗೆ ಯಾಕಾದ್ರೂ ಹೋದೆ ಅಂತ ಒಂದು ಕ್ಷಣ ಅನ್ನಿಸಿತ್ತು. ಉಕ್ರೇನ್ನ ಸೈನಿಕರು ನಮ್ಮ ಜೊತೆ ತುಂಬಾ ಕಠೋರವಾಗಿ ನಡ್ಕೊಂಡ್ರು. ಉಕ್ರೇನ್ ಬಾರ್ಡರ್ನಿಂದ ಬರುವಾಗ ಕಷ್ಟ ಆಯಿತು. ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಚೆನ್ನಾಗಿ ನೋಡ್ಕೊಳ್ತು ಅಂದಿದ್ದಾರೆ. ಫ್ಲಾಗ್ ಎಲ್ಲ ನೋಡಿದ್ರು, ಎಲ್ಲರ ಫೋನ್ ಫ್ಲಾಗ್ ಇತ್ತು, ನಮ್ ಇಂಡಿಯನ್ಸ್ ಅಂತ ಹೇಳಿದ್ರು, ನಮ್ಮ ಪಾಸ್ಪೋರ್ಟ್ ಎಲ್ಲ ನೋಡಿದ್ರು. ಆದ್ರೆ ಅವ್ರ ಸೇಫ್ಟಿಗೋಸ್ಕರ ಅವ್ರು ಚೆಕಿಂಗ್ ಮಾಡಿದ್ರು, ಎಲ್ಲಾ ತರ ಮಾಡಿದ್ರು. ಫಸ್ಟ್ ಕೈಂಡ್ ಆಗಿ ಮಾಡಿದ್ರು, ಬ್ಯಾಗ್ಸ್ ಎಲ್ಲ ನೋಡಿದ್ರು ಓಪನ್ ಮಾಡಿ. ಆಮೇಲೆ ತಿರ್ಗಾ ಎದುರಿಸಿದ್ರು, ಏನಾದ್ರು ಇದ್ರೆ ಕೊಟ್ಬಿಡ್ಲಿ, ಹ್ಯಾಂಡ್ಸ್ ಅಪ್ ಮಾಡಿಸಿ, ಗನ್ ಎಲ್ಲ ಇಡ್ಸಿ. ಅದು ಯಾವತ್ತು ನೋಡದೇ ಇರೋ ಮೂಮೆಂಟ್ ನೋಡ್ಬಿಟ್ಟು ಎಲ್ಲ ಪ್ಯಾನಿಕ್ ಆಗೋದ್ವಿ. ನಾವು ಪ್ಯಾನಿಕ್ ಆಗಿ ಹೋಗಿ ಏನಾದ್ರು ಇದ್ರೆ ಒಳಗೆ ಹೇಳ್ಬಿಡ್ಲಿ ಅಂತ ಅವ್ರು ಟ್ರೈ ಮಾಡಿದ್ರು. ಆಮೇಲೆ ಲಾಸ್ಟ್ ಅಲ್ಲಿ ಸಾರಿ ಕೂಡ ಕೇಳಿದ್ರು. ಬಿಸ್ಕೆಟ್ಸ್ ಎಲ್ಲ ಐತಲ್ಲ ಅದನ್ನು ಕೂಡ ತಿನ್ನೋಡಿ. ಅವ್ರಿಗೆಲ್ಲಾ ಪಾಸಿಬಿಲಿಟೀಸ್ ಎಲ್ಲ ಯಾರು ಏನವರು ಅವ್ರು ಏನೋ ಚಾನ್ಸ್ ತಗೊಳಕ್ ರೆಡಿ ಇರ್ಲಿಲ್ಲ ಯಾರು. ಉಕ್ರೇನ್ನಲ್ಲಿ ಭಾರತ ಮೂಲದ ವ್ಯಕ್ತಿಯೊಬ್ಬರು ತವರಿಗೆ ವಾಪಸ್ ಬರೋಕೆ ನಿರಾಕರಿಸುತ್ತಿದ್ದಾರೆ. ಗಗನ್ ಮೋಗಾನೂರು ಭಾರತಕ್ಕೆ ಬರಲು ನಿರಾಕರಿಸುತ್ತಿದ್ದಾರೆ. ಯಾಕಂದ್ರೆ ಗಗನ್ ಅವರು ಉಕ್ರೇನ್ ಪ್ರಜೆಯೊಬ್ಬರನ್ನ ವಿವಾಹವಾಗಿದ್ದಾರೆ. ಅವರಿಗೆ ಮಗು ಒಂದಿದ್ದು ಗಗನ್ ಪತ್ನಿ ಕೂಡ ಈಗ ಗರ್ಭಿಣಿ. ಪತ್ನಿಯನ್ನು ಭಾರತಕ್ಕೆ ಕರ್ಕೊಂಡು ಬರೋದಾದ್ರೆ ನಾನು ಭಾರತಕ್ಕೆ ವಾಪಸ್ ಬರ್ತೀನಿ ಅಂತ ಪಟ್ಟು ಹಿಡಿದಿದ್ದಾರೆ. ಆದರೆ ಗಗನ್ ಪತ್ನಿ ಉಕ್ರೇನ್ ಪ್ರಜೆ ಆಗಿರೋದ್ರಿಂದ ಅವರನ್ನು ಭಾರತಕ್ಕೆ ಕರೆತರಲು ರಾಯಭಾರ ಇಲಾಖೆ ಅಧಿಕಾರಿಗಳು ನಿರಾಕರಿಸಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಗಗನ್ ಕುಟುಂಬ ಲೆವಿಗೆ ಸುರಕ್ಷಿತ ಪ್ರದೇಶಕ್ಕೆ ಶಿಫ್ಟ್ ಮಾಡಲಾಗಿದೆ. सिटीजन हूँ मैं जा सकता हूँ इंडिया, मगर मेरी वाइफ यूक्रेनियन है और उन्होंने मेरे को मना कर दिया कि सिर्फ इंडियंस को इवैक्यूएट करेंगे अभी, बट मैं अपनी फैमिली नहीं छोड़ के जा सकता हूँ यहाँ से. वो बहुत ज़रूरी है मेरे लिए. अगर मेरे को जाना ही होता तो मैं कीव से भी जा सकता था. मेरी वाइफ 8 महीने प्रेग्नेंट है. एक बेटी है और जो मेरे से पहले की थी, और उनकी मदर हैं, तो हम और मैं हूँ. और हम यहाँ पे किसी फ्रेंड के घर में रह रहे हैं. और फैमिली के बिना एक बंदा अधूरा होता है. मेरी फैमिली इंडिया में भी है, वो भी मेरे साथ हैं. उनको भी मैंने बोला कि वो भी कह रहे थे कि वापस आ जाओ, मगर मैंने बोला मैंने अपना परिवार बसाया है यहाँ पे, मैं क्यों वापस आऊँगा. अगर मेरी फैमिली आएगी तो मैं भी आ जाऊँगा, बट मैं पूरी कोशिश करूँगा कि उनको हर
ಉಕ್ರೇನ್ ಯುದ್ಧ ಭೂಮಿಯಲ್ಲಿ ಮೃತರಾದವರು ಹರ್ಷ ಅಂತ ಪ್ರವಾಸೋದ್ಯಮ ಸಚಿವ ಆನಂದ್ ಸಿಂಗ್ ಎಡವಟ್ಟನ್ನ ಮಾಡಿಕೊಂಡು ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ನಡೆದ ಜಿಲ್ಲಾ ಕಾರ್ಯಕಾರಿಣಿಯಲ್ಲಿ ಮಾತಾಡುವಾಗ ಮೊದಲು ಮೃತ ಯುವಕನ ಹೆಸರು ಹರ್ಷ ಅಂತ ಹೇಳಿ ನಂತರ ನವೀನ್ ಅಂತ ಆನಂದ್ ಸಿಂಗ್ ಹೇಳಿದ್ದಾರೆ. ಪ್ರಧಾನಿ ಮೋದಿ ನವೀನ್ ತಂದೆ ತಾಯಿಗೆ ಸಾಂತ್ವನ ಹೇಳಿರೋದು ಪ್ರಧಾನಿಗಳ ಕಾಳಜಿ ಎಷ್ಟಿದೆ ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿದ್ರು. ಯುಕ್ರೇನ್ನಲ್ಲಿ ತೀರ್ ಹೋಗಿರ್ತಕ್ಕಂಥ ಹುಡುಗ ಹಿರಿಯೂರು ಹರ್ಷ ನವೀನ್ ತಂದೆಗೆ ಅವರು ಮಾತಾಡಿದ್ರು ಅಂತ ಹೇಳಿ ಎಲ್ಲಾದ್ರೂ ಕೇಳಿದ್ದೀರಾ? ನಾನಂತೂ ಖಂಡಿತವಾಗ್ಲೂ ನಾನು ಶಾಸಕನಿದ್ರೇನು ಅಂತ ಈ ಇಡೀ ದೇಶವನ್ನು ನಡೆಸುವಂತ ಒಂದು ವ್ಯಕ್ತಿ ಆ ಒಂದು ಯುವಕನ ತಂದೆ ತಾಯಿಗೆ ಮಾತಾಡ್ತಾರೆ ಅಂದ್ರೆ ಎಷ್ಟು ಕಾಳಜಿ ಇರ್ಬೋದು, ಎಷ್ಟು ಆಸಕ್ತಿ ಇರ್ಬೋದು, ಎಷ್ಟು ಆಲೋಚನೆ ಇರ್ಬೋದು. ಉಕ್ರೇನ್ನಲ್ಲಿ ಮೃತನಾದ ನವೀನ್ ಮನೆಗೆ ಭೇಟಿ ಕೊಟ್ಟ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಎಂಪಿ ರೇಣುಕಾಚಾರ್ಯ ನವೀನ್ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ. ಮೃತ ನವೀನ್ ಕುಟುಂಬಕ್ಕೆ ಶಾಸಕ ರೇಣುಕಾಚಾರ್ಯ ವೈಯಕ್ತಿಕವಾಗಿ 1 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿದ್ದಾರೆ. ಈ ವೇಳೆ ನವೀನ್ ಮೃತದೇಹ ಚಳಗೇರಿಗೆ ತರುವಂತೆ ರೇಣುಕಾಚಾರ್ಯಗೆ ನವೀನ್ ಪೋಷಕರು ಕೇಳಿಕೊಂಡಿದ್ದಾರೆ. ಮೇಕೆದಾಟು ಯೋಜನೆಗಾಗಿ ಕಾಂಗ್ರೆಸ್ ಪಾದಯಾತ್ರೆ ವಿಚಾರವಾಗಿ ಮಾತಾಡಿದ ಶಾಸಕ ರಾಜು ಗೌಡ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಮೇಕೆದಾಟನ್ನ ಕಾಂಗ್ರೆಸ್ಸಿಗರು ಬಹಳ ರಾಜಕೀಯವಾಗಿ ತಗೊಂಡು ಪಾದಯಾತ್ರೆ ಮಾಡಿದ್ರು. ಡಿಕೆ ಶಿವಕುಮಾರ್ ಅವರು ಯಾವ ರೀತಿ ಪಾದಯಾತ್ರೆ ಮಾಡಿದ್ರು ಹಾಗೆ ಉಲ್ಟಾ ಪಾದಯಾತ್ರೆ ಮಾಡಬೇಕು, ಯಾಕಂದ್ರೆ ಬಜೆಟ್ ಅಲ್ಲಿ 1,000 ಕೋಟಿ ಮೀಸಲಿಟ್ಟಿದ್ದಾರೆ ಅಂತ ಟಾಂಗ್ ನೀಡಿದ್ರು. ಮೇಕೆದಾಟದಾಗ ನೋಡ್ರಿ, ಕಾಂಗ್ರೆಸ್ ಅವರು ಅದನ್ನು ಬಹಳ ರಾಜಕೀಯವಾಗಿ ತಗೊಂಡು ಬಹಳ ಪಾದಯಾತ್ರೆ ಎಲ್ಲ ಮಾಡಿದ್ರು. ಈಗ ನಾ ಡಿ.ಕೆ. ಶಿವಕುಮಾರ್ ಸರ್ ಅವರು ರಿಕ್ವೆಸ್ಟ್ ಮಾಡ್ತೀನಿ, ಹೆಂಗೆ ಪಾದಯಾತ್ರೆ ಮಾಡಿದ್ರೆ ಹಂಗೆ ಉಲ್ಟಾ ಪಾದಯಾತ್ರೆ ಮಾಡ್ಕೊಂತ ಹೋಗ್ಬೇಕು. ಈಗ ಯಾಕೆಂತಂದರೆ ನೀವು 1,000 ಕೋಟಿ ಹೊತ್ತು ಬಜೆಟ್ನಲ್ಲಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯಣ್ಣವರು ಅನೌನ್ಸ್ ಮಾಡಿದ್ದಾರೆ. ಇವತ್ತು ಆ ಮೇಕೆದಾಟು ವಿಷಯಕ್ಕೆ ನಮ್ಮ BJP ಸರ್ಕಾರ ಬದ್ಧ ಇದೆ ಸರ್. ಈಗ ಇನ್ನು ಮಾಜಿ ಸಿಎಂ HDK ಅವಧಿಗೂ ಮುನ್ನ ಚುನಾವಣೆ ಬರ್ತಿದೆ ಅನ್ನುವ ಹೇಳಿಕೆ ಪ್ರತಿಕ್ರಿಯಿಸಿದ ಶಾಸಕ ರಾಜು ಗೌಡ, ಕುಮಾರಣ್ಣನವರು ವೈಯಕ್ತಿಕ ವಿಚಾರ ಹೇಳಿರ್ತಾರೆ. ಕುಮಾರಣ್ಣನವರು ಎಲೆಕ್ಷನ್ ಕಮಿಷನ್ ಅಲ್ಲ, ಸೆಂಟ್ರಲ್ ಕಮಿಷನ್ ಅಲ್ಲ. ಅವಧಿಗೂ ಮುನ್ನವೇ ಬರಲಿ, ಅವಧಿಯಾದ್ರೂ ಬರಲಿ, ಎಲೆಕ್ಷನ್ ಯಾವತ್ತು ಶಾಸಕರು ಎಲೆಕ್ಷನ್ಗೆ ಸಿದ್ಧರಾಗಿರ್ಬೇಕಾಗತ್ತೆ ಅಂತ ಹೇಳಿದ್ರು. ಕುಮಾರಣ್ಣವರು ತಮ್ಮ ವೈಯಕ್ತಿಕ ವಿಚಾರ ಹೇಳ್ತಾರೆ. ಕುಮಾರಣ್ಣರನ್ನ ಎಲೆಕ್ಷನ್ ಕಮಿಷನರ್ ಅಲ್ಲ, ಸೆಂಟ್ರಲ್ ಎಲೆಕ್ಷನ್ ಇದೆಲ್ಲ, ಅವ್ರಿಗೆ ಏನೇನೋ ಯೋಚನೆ ಮಾಡಿ ಅವ್ರಿಗೆ ತಿಳಿದು ಕುಮಾರಣ್ಣವ್ರಿಗೆ ಹೇಳಿರ್ತಾರೆ. ಹಂಗಿಲ್ಲ, ಯಾವ ಎಲೆಕ್ಷನ್ಸ್ ಅಂದ್ರೆ ಅವಧಿಗೆ ಮುನ್ನರ ಬರಲಿ, ಅವಧಿಗೆ ಆದ್ಮೇಲೆ ಬರಲಿ, ಎಲೆಕ್ಷನ್ನೇ. ಯಾವತ್ತೋ ಆ ಎಲೆಕ್ಷನ್ಗೆ ನಾವು ಸಿದ್ಧರಾಗಿರ್ಲೇಬೇಕಾಗ್ತದೆ. ಯಾವ ಶಾಸಕ ಆಗಲಿ ಯಾರೇ ಆಗಲಿ ಆ ಎಲೆಕ್ಷನ್ಗೆ ಸಿದ್ಧರಾಗಿರ್ಬೇಕಾಗ್ತದೆ. ಕುಮಾರಣ್ಣವ್ರು ಇಬ್ಬರು ಸಾಹಸ ಮಾಡೋಕ್ಕೆ ಮುಖ್ಯಮಂತ್ರಿ ಆಗಿದ್ದಾರೆ. ಹಂಗೆ ಅಂತಾರೆ ಅವ್ರವ್ರ ವೈಯಕ್ತಿಕ ವಿಚಾರ. ಆದಮೇಲೆ ಏನಂತಂದ್ರೆ ಬೀದರ್ ತಾಲೂಕಿನ ಇಸ್ಲಾಂಪುರ ಗ್ರಾಮದಲ್ಲಿ ರಸ್ತೆ ನಿರ್ಮಾಣಕ್ಕೆ ರೈತರು ಕಂಗಾಲಾಗಿದ್ದಾರೆ. ರಸ್ತೆಗಾಗಿ ರೈತರ ಜಮೀನು ಒತ್ತುವರಿ ಮಾಡಿಕೊಂಡಿರುವುದರಿಂದ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಜಮೀನುಗಳಲ್ಲಿ ಹೇಳದೆ ಕೇಳದೆ ರಸ್ತೆ ನಿರ್ಮಾಣ ಮಾಡಲಾಗ್ತಿದೆ, ನಮ್ಮ ಜಮೀನುಗಳಲ್ಲಿ ರಸ್ತೆ ನಿರ್ಮಾಣ ಮಾಡೋದು ಬೇಡ ಅಂತ ರೈತರು ಪಟ್ಟು ಹಿಡಿದಿದ್ದಾರೆ. ಬಹು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರೋ ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಲೈನ್ ಇದೇ ವರ್ಷ ಮಾಡೋಕೆ ಪ್ರಯತ್ನಿಸಲಾಗುವುದು ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬಜೆಟ್ ಅಲ್ಲಿ ಘೋಷಿಸಿರುವುದು ನಿಗದಿತ ಸಮಯದಲ್ಲಿಯೇ ಆಗಬೇಕು. ಧಾರವಾಡ ಬೆಳಗಾವಿ ನಡುವಿನ ರೈಲ್ವೆಗೆ ಆದ್ಯತೆ ಕೊಡಲಾಗುವುದು. ಹಾಗೆ ಹುಬ್ಬಳ್ಳಿ ಅಂಕೋಲಾ ರೈಲ್ವೆ ಲೈನ್ ಇದೇ ವರ್ಷ ಮಾಡೋಕೆ ಪ್ರಯತ್ನಿಸಲಾಗುವುದು ಅಂತ ಹೇಳಿದರು. ಯಾಕಂದ್ರೆ ಈ ವರ್ಷ ನಾವು ಹಲವಾರು ಕೋಟಿಗಳ ಅಭಿವೃದ್ಧಿಯನ್ನು ನಾವು ಕಾರವಾರದಲ್ಲಿ ತಗೊಳ್ತಾ ಇದ್ದೇವೆ. ಕೋಟಿಗಳ ಅಭಿವೃದ್ಧಿ ಅಲಾಂಗ್ ವಿತ್ ಇಂಡಿಯನ್ ಲ್ಯಾಂಡ್ ಕನೆಕ್ಷನ್ ಇಲ್ಲದೆ ಇದ್ರೆ ಬಹಳ ಕಷ್ಟ ಆಗ್ತದೆ. ಆದ್ರಿಂದ ಇದೇ ವರ್ಷ ನಮ್ಮ ಕೇಂದ್ರ ಸಚಿವರಾದಂತಹ ಜೋಶಿ ಅವರ ಒಂದು ನೆರವಿನಿಂದ ಅವರ ನೇತೃತ್ವದಲ್ಲಿ ಅದನ್ನ ಖಂಡಿತವಾಗಿ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಧಾರವಾಡದಿಂದ ಬೆಳಗಾಂ ರೈಲ್ವೆ ಬಗ್ಗೆ ಈಗಾಗಲೇ ಸಚಿವ ಸಂಪುಟದಲ್ಲಿ ಅದಕ್ಕೆ ಒಪ್ಪಿಗೆಯನ್ನು ಕೊಟ್ಟಿದ್ದೇವೆ, ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸಿದ್ದೇವೆ. ಆದಷ್ಟು ಬೇಗನೆ ಆ ಕೆಲಸವನ್ನು ಕೂಡ ನಾವು ಪ್ರಾರಂಭ ಮಾಡ್ತೀವಿ. ಚಾಮರಾಜನಗರ ಗುಮ್ಮಕಲ್ಲು ಗುಡ್ಡದಲ್ಲಿ ಕಲ್ಲು ಗಣಿಗಾರಿಕೆ ದುರಂತದ ಸ್ಥಳದಲ್ಲಿ ನಿನ್ನೆ 3 ಕಾರ್ಮಿಕರ ಮೃತದೇಹ ಪತ್ತೆಯಾಗಿದೆ. ರಕ್ಷಣಾ ಸಿಬ್ಬಂದಿ ಕಾರ್ಮಿಕರ ಶವಗಳನ್ನು ಹೊರತೆಗೆದಿದ್ದಾರೆ. ಮೃತದೇಹಗಳನ್ನು ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದೆ. ಕಲ್ಲು ಬಂಡೆಗಳ ಅಡಿ ಇನ್ನೂ ಕೆಲವರು ಸಿಲುಕಿರುವ ಶಂಕೆ ಇದ್ದು ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಸಿಡಿದ ಕಲ್ಲು ಬಂಡೆಗಳನ್ನು 2 ಜೆಸಿಬಿಗಳಿಂದ ಸರಿಸುವ ಕಾರ್ಯ ನಡೀತಾ ಇದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಗಣಿ ಕುಸಿತ ಪ್ರಕರಣದಿಂದ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ಜಿಲ್ಲೆಯ ವಿವಿಧ ಕಾರ್ಯಗಳಿಗೆ ಜಿಲ್ಲಾಧಿಕಾರಿ ಚಾರುಲತಾ ಸೋಮಲ್ ನೇತೃತ್ವದ ಕಮಿಟಿ ಭೇಟಿ ಕೊಟ್ಟು ನಿನ್ನೆ ಪರಿಶೀಲನೆ ನಡೆಸಿತು. ಇನ್ನು ನಿಮ್ಮ ನ್ಯೂಸ್ 18 ಕನ್ನಡ ಚಾಮರಾಜನಗರ ಜಿಲ್ಲೆಯ ಅಕ್ರಮ ಗಣಿಗಾರಿಕೆ ಕುರಿತು ಸತತ ವರದಿಯನ್ನು ಬಿತ್ತರಿಸಿತ್ತು. ನ್ಯೂಸ್ 18 ವರದಿ ಬಳಿಕ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಜಿಲ್ಲೆಯಾದ್ಯಂತ 1 ತಿಂಗಳು ಎಲ್ಲಾ ಕ್ವಾರಿಗಳು ಬಂದ್ ಮಾಡಲು ಸೂಚನೆ ನೀಡಲಾಗಿದೆ.
ಕಾಳಿ ನದಿಯಿಂದ ಉತ್ತರ ಕರ್ನಾಟಕದ 5 ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಕೆ ಘೋಷಣೆಗೆ ವ್ಯಕ್ತವಾಗಿದೆ. ಈ ಬಜೆಟ್ನಲ್ಲಿ ಕಾಳಿ ನದಿಯಿಂದ ಉತ್ತರ ಕರ್ನಾಟಕದ 5 ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಕೆಗೆ ಸಿಎಂ ಘೋಷಣೆ ಮಾಡಿದ್ದಾರೆ. ಈ ನಡುವೆ ಉತ್ತರ ಕರ್ನಾಟಕ ಭಾಗಕ್ಕೆ ನದಿ ಜೋಡಣೆ ಮಾಡುವುದು ಅವೈಜ್ಞಾನಿಕ ಅಂತಿದ್ದಾರೆ ಜನ. ಕೂಡಲೇ ಸರ್ಕಾರ ಈ ಬಗ್ಗೆ ಪರಾಮರ್ಶಿಸಿ ಕ್ರಮಕ್ಕೆ ಮುಂದಾಗಬೇಕು ಅಂತಿದ್ದಾರೆ. ಮಲೆನಾಡಿನ 5 ಜಿಲ್ಲೆಗಳಿಗೆ ನೀರನ್ನು ಸಾಗಿಸುವ ನೀರಾವರಿ ಯೋಜನೆಗೆ ಈ ಬಜೆಟ್ನಲ್ಲಿ ಅನುಮೋದನೆ ದೊರೆತಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಆದರೆ ಈ ಯೋಜನೆ ಇನ್ನೂ ಅಸ್ಪಷ್ಟವಾಗಿದೆ. ಪೈಪ್ಲೈನ್ಗಳ ಕಾರ್ಯ ಕೂಡ ಬರದಿಂದ ಸ್ಥಗಿತ ಇದೆ. ಈಗ ಮತ್ತೊಂದು ಹಿಂದೆ ನಿರಾಣಿಯವರು ತಮ್ಮ ಸಕ್ಕರೆ ಕಾರ್ಖಾನೆಗಳಿಗೆ ನೀರನ್ನು ಒಯ್ಯುವುದಕ್ಕಾಗಿ ಒಂದು ಯೋಜನೆ ರೂಪಿಸಿದರು. ಈಗ ಮತ್ತೆ ಬಜೆಟ್ನಲ್ಲಿ 5 ಜಿಲ್ಲೆಗಳಿಗೆ ನೀರು ಸಾಗಾಟ ಎನ್ನುವ ಹೊಸ ಯೋಜನೆ ಬಂದಿದೆ. ಈ ಬಗ್ಗೆ ಈಗಾಗಲೇ ದಾಂಡೇಲಿಯಲ್ಲಿ ಪ್ರಬಲವಾದ ವಿರೋಧ ಆಗಿದೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ದೋರನಹಳ್ಳಿ ಗ್ರಾಮದ ಸಿಲಿಂಡರ್ ಬ್ಲಾಸ್ಟ್ ಪ್ರಕರಣದ ಸಾವಿನ ಸಂಖ್ಯೆ 15ಕ್ಕೆ ಏರಿಕೆಯಾಗಿದೆ. ಚಿಕಿತ್ಸೆ ಫಲಕಾರಿಯಾಗದೆ ಚಂದ್ರಶೇಖರ್ ಮಲಗೊಂಡ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಘಟನೆಯಲ್ಲಿ 24 ಜನರಿಗೆ ಗಂಭೀರ ಗಾಯವಾಗಿತ್ತು. ಗಾಯಗೊಂಡವರಲ್ಲಿ 15 ಜನ ಚಿಕಿತ್ಸೆ ಫಲಕಾರಿಯಾಗದೆ ಇಲ್ಲಿವರೆಗೂ ಸಾವನ್ನಪ್ಪಿದ್ದಾರೆ. ಇನ್ನುಳಿದ 9 ಜನರಿಗೆ ವಿವಿಧ ಆಸ್ಪತ್ರೆಯಲ್ಲಿ ಅಗತ್ಯ ಚಿಕಿತ್ಸೆ ನೀಡಲಾಗುತ್ತಿದೆ. ಮತ್ತೆ ಸರ್ಕಾರದ ವಿರುದ್ಧ ಅಂಗನವಾಡಿ ಕಾರ್ಯಕರ್ತೆಯರು ಕಿಡಿಕಾರ್ತಿದ್ದಾರೆ. ಅದರಲ್ಲೂ ಅಂಗನವಾಡಿ ಕಾರ್ಯಕರ್ತರಿಗೆ ನೀಡಿರೋ ಸೀರೆ ಈಗ ಸಮಸ್ಯೆಯಾಗಿದೆ. ಯಾಕಂದ್ರೆ ಅಂಗನವಾಡಿ ಸಿಬ್ಬಂದಿಗೆ ನೀಡಿರೋ ಸೀರೆ ಮೇಲೆ ಪೋಷಣ್ ಅಭಿಯಾನದ ಪ್ರಿಂಟ್ ಹಾಕಲಾಗಿದೆ. ಆದರೆ ಪೋಷಣ್ ಹೆಸರಿರೋ ಸೀರೆ ಹಾಕಲ್ಲ ಅಂತ ಅಂಗನವಾಡಿ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ. ಸಮವಸ್ತ್ರದ ಮೇಲೆ ಪೋಷಣ್ ಅಭಿಯಾನ ಜಾಹೀರಾತು ಹಾಕಲಾಗಿದೆ. ಜಾಹೀರಾತಿರುವ ಸೀರೆಯಿಟ್ಟು ಕೆಲಸ ಮಾಡಲು ಸಾಧ್ಯವಿಲ್ಲ. ಹೊರಗಡೆ ಹೋಗಲು ಸಹ ಮುಜುಗರ ಆಗುತ್ತೆ. ಹೀಗಾಗಿ ಸರಿಯಾದ ರೀತಿಯ ಸಮವಸ್ತ್ರ ಕೊಡಿ, ಇಲ್ಲವಾದ್ರೆ ಪೋಷಣ್ ಅಭಿಯಾನ ಸೀರೆ ವಾಪಸ್ ಪಡೆಯಿರಿ ಅಂತ ಒತ್ತಾಯಿಸಿದ್ದಾರೆ. ಬೆಂಗಳೂರಲ್ಲಿ ಡ್ರಗ್ಸ್ ಸಪ್ಲೈ ಮಾಡೋದ್ರಲ್ಲಿ ನೈಜೀರಿಯನ್ಸ್ ಪ್ರಜೆಗಳೇ ಹೆಚ್ಚಿದ್ದಾರೆ. ಈ ನಡುವೆ ಪೊಲೀಸರು ಡ್ರಗ್ಸ್ ವಿರುದ್ಧ ಕಾರ್ಯಾಚರಣೆ ನಡೆಸ್ತಾ ಇದ್ರು. ವಿವಿಧ ಬಗೆಗಳಲ್ಲಿ ಮಾದಕ ವಸ್ತು ಸಪ್ಲೈ ಮಾಡಿ ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ. ಹೀಗೆ ಯಲಹಂಕ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದು ಡ್ರಗ್ಸ್ ದಂಧೆಯಲ್ಲಿ ತೊಡಗಿದ್ದ 4 ಬಂಧಿಸಲಾಗಿದೆ. 2 ವಿದೇಶಿ ಪ್ರಜೆಗಳು, ಓರ್ವ ಮಾದಕ ವ್ಯಸನಿ ಸೇರಿದಂತೆ 4 ಅರೆಸ್ಟ್ ಆಗಿದ್ದಾರೆ. ಕಳೆದ 2 ವರ್ಷಗಳಿಂದ ಬಂದ್ ಆಗಿದ್ದ ಬೈಲುಕುಪ್ಪೆಯಲ್ಲಿರುವ ಟಿಬೇಟಿಯನ್ ಕ್ಯಾಂಪಿನ ಧರ್ಮಶಾಲಾ ಮೊನಸಾರಿ ಇದೀಗ ಪ್ರವಾಸಿಗರಿಗೆ ಮುಕ್ತವಾಗಿದೆ. ಮೊನಸಾರಿಯಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ಶಿಕ್ಷಕರು ಕಲಿತಿದ್ದಾರೆ. ನಿನ್ನೆಯಿಂದ ಮೊನಸಾರಿಯನ್ನು ತೆರೆದು ಎಲ್ಲಾ ಪ್ರವಾಸಿಗರಿಗೆ ಪ್ರವೇಶವನ್ನು ಮುಕ್ತಗೊಳಿಸಿರುವುದರಿಂದ ಒಂದಷ್ಟು ಪ್ರಮಾಣದ ಪ್ರವಾಸಿಗರು ಮತ್ತೆ ಬರಲಾರಂಭಿಸಿದ್ದಾರೆ. ಚಾಮರಾಜನಗರದ ಬಂಡೀಪುರ ಅರಣ್ಯದಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಬಂಡೀಪುರದ ಮೂಲಾಪುರ ಅರಣ್ಯ ಪ್ರದೇಶದ 2.5 ಎಕರೆ ಅರಣ್ಯ ಪ್ರದೇಶ ಬೆಂಕಿಗೆ ಆಹುತಿಯಾಗಿದೆ. ಅರಣ್ಯ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ನೆಲ ಬೆಂಕಿಯಾಗಿರುವುದರಿಂದ ಯಾವುದೇ ವನ್ಯಜೀವಿ ಮೃತಪಟ್ಟಿಲ್ಲ ಅಂತ ಬಂಡೀಪುರ ಸಹಾಯಕ ಅರಣ್ಯಾಧಿಕಾರಿ ಪರಮೇಶ್ ಮಾಹಿತಿ ಕೊಟ್ಟಿದ್ದಾರೆ. ಇನ್ನುಳಿದ ಪ್ರಮುಖ 10 ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. 30 ಮಿನಿಟ್ಸ್ ನ್ಯೂಸ್ ಅಲ್ಲಿ ಉಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ. ರಾಜ್ಯದಲ್ಲಿ ನಿನ್ನೆ 229 ಮಂದಿಗೆ ಕೊರೋನಾ ದೃಢಪಟ್ಟಿದ್ದು 24 ಗಂಟೆಗಳಲ್ಲಿ 3 ಮಂದಿ ಸಾವನ್ನಪ್ಪಿದ್ದು 264 ಮಂದಿ ಗುಣಮುಖರಾಗಿ ಡಿಸ್ಚಾರ್ಜ್ ಆಗಿದ್ದಾರೆ. ಬೆಂಗಳೂರಲ್ಲಿ 146 ಮಂದಿಗೆ ಕೊರೋನಾ ಪತ್ತೆಯಾಗಿದ್ದು 2 ಮೃತಪಟ್ಟಿದ್ದಾರೆ. ಜಮ್ಮು ಕಾಶ್ಮೀರದ ಶ್ರೀನಗರ ಸದಾ ಜನಜಂಗುಳಿಯಿಂದ ಕೂಡಿರೋ ಮಾರ್ಕೆಟ್ ಬಳಿ ಗ್ರೆನೇಡ್ ದಾಳಿಯಾಗಿದೆ. ಅಮೀರಾ ಕಡಲ್ ಬ್ರಿಡ್ಜ್ ಅನ್ನುವಲ್ಲಿ ಗ್ರೆನೇಡ್ ದಾಳಿಯಾಗಿದ್ದು ಓರ್ವ ನಾಗರಿಕ ಸಾವನ್ನಪ್ಪಿದ್ದಾನೆ. ಇನ್ನು ಪೊಲೀಸರು ಸೇರಿದಂತೆ 24 ಮಂದಿಗೆ ಗಾಯಗಳಾಗಿದೆ. ಪಂಚರಾಜ್ಯ ಚುನಾವಣಾ ಫೈಟ್ ಕಡೆ ಘಟ್ಟಕ್ಕೆ ಬಂದು ತಲುಪಿದೆ. ಇವತ್ತು ಉತ್ತರ ಪ್ರದೇಶದಲ್ಲಿ 7ನೇ ಹಂತದ ಮತದಾನ ನಡೀತಾ ಇದೆ. 7ನೇ ಹಂತದಲ್ಲಿ 9 ಜಿಲ್ಲೆಗಳ 54 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದೆ. ಅಜಂಗಢ, ಗಾಜಿಪುರ, ವಾರಣಾಸಿ, ಗಾಜಿಪುರ ಸೇರಿ 9 ಜಿಲ್ಲೆಗಳಲ್ಲಿ ಮತದಾನ ನಡೆಯಲಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಇವತ್ತು ಖೈದಿಗಳು, ಸಿಬ್ಬಂದಿ ಕ್ರಿಕೆಟ್ ಆಡಿದ್ದಾರೆ. ಕ್ರೀಡೆಯಿಂದ ಆರೋಗ್ಯದಿಂದ ಉತ್ತಮ ಆಯುಷ್ಯ ಹಿನ್ನೆಲೆಯಲ್ಲಿ ನಿನ್ನೆ ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ಖೈದಿಗಳು ಹಾಗೂ ಸಿಬ್ಬಂದಿಗಳ ಮಧ್ಯೆ ಕ್ರಿಕೆಟ್ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿತ್ತು. ಮ್ಯಾಚ್ ಅಲ್ಲಿ ಕೇಂದ್ರ ಕಾರಾಗೃಹದ ಸಿಬ್ಬಂದಿಯ ತಂಡ ಗೆಲುವು ಸಾಧಿಸಿದೆ. ಕ್ರೀಡಾ ಸ್ಫೂರ್ತಿಯನ್ನು ಬೆಳೆಸುವ ಸಲುವಾಗಿ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಅಂತ ಸೆಂಟ್ರಲ್ ಜೈಲ್ ಡಿಜಿ ರಂಗನಾಥ್ ಮಾಹಿತಿ ನೀಡಿದರು. ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಚಿತ್ರ ಜೇಮ್ಸ್ ಇದೇ 17ರಂದು ಅಪ್ಪು ಹುಟ್ಟುಹಬ್ಬದ ದಿನವೇ ತೆರೆ ಕಾಣಲಿದೆ. ಜೇಮ್ಸ್ ಚಿತ್ರತಂಡ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ಕೊಟ್ಟಿದೆ. ಕಾರ್ಯಕ್ರಮಕ್ಕೆ ಶಿವರಾಜ್ ಕುಮಾರ್ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ರು. ಈ ವೇಳೆ ಮಾತನಾಡಿದ ಶಿವರಾಜ್ ಕುಮಾರ್, ಪುನೀತ್ ಜೇಮ್ಸ್ ಸಿನಿಮಾ ಬಗ್ಗೆ ಮಾಹಿತಿ ನೀಡಿದ್ರು. ಅಪ್ಪು ಇಲ್ಲ ಅನ್ನೋದನ್ನ ಅರಗಿಸಿಕೊಳ್ಳೋದಕ್ಕಾಗ್ತಾ ಇಲ್ಲ. ಅಪ್ಪುಗೆ ಡಬ್ ಮಾಡೋದು ಕೂಡ ಕಷ್ಟ ಆಯ್ತು. ನನ್ನಲ್ಲಿ ನಾನು ತಮ್ಮನನ್ನ ಕಾಣ್ತಿದ್ದೇನೆ ಅಂತ ಶಿವರಾಜ್ ಕುಮಾರ್ ಹೇಳಿದ್ರು. 4 months ಇಂದ ನಗ್ತೀವಿ, ಊಟ ಮಾಡ್ತೀವಿ, ಶೂಟಿಂಗ್ ಮಾಡ್ತೀವಿ, ಎಲ್ಲ ಇದೆ. ಆದರೆ ಒಳಗಡೆ ಕಷ್ಟ. ಅದು ಬದುಕಬೇಕು, ಬದುಕ್ತಾ ಇದ್ದೀವಿ. ಯಾಕಂದರೆ 46 years, ನನಗೂ ಅವ್ನಿಗೆ 13 ವರ್ಷ ಡಿಫ್ರೆನ್ಸ್. ನೆನ್ಸ್ಕೊಂಡಾಗ ಏನಾಗುತ್ತೆ ಅಂದರೆ
ನೋವು ಜಾಸ್ತಿನೇ. ಅಪ್ಪು ವಾಯ್ಸ್ ಮಿಸ್ ಮಾಡೋದು, ಯಾಕಂದ್ರೆ ಎಲ್ರಿಗೂ ಅವನದೇ ಒಂದು ಟಿಪಿಕಲ್ ವಾಯ್ಸ್, ಅವನ ವಾಯ್ಸ್ ಎಲ್ಲರಿಗೂ ಒಂಥರ ಒಂದು ಮೆಸ್ಮರೈಸ್. ನನಗೆ ಮೆಸ್ಮರೈಸ್ ಆಗ್ಬೇಕಾದ್ರೆ ಜನಗಳಿಗೆ ಮೆಸ್ಮರೈಸ್ ಆಗೋದು ಬೇಡ. ಇಲ್ಲ ಹಾಗೆ ನಾನು ಮಾಡ್ಬೇಕಂದ್ರೆ ತುಂಬಾ ಹೆದರ್ಕೊಂಡು ಮಾಡಿದೆ, ಯಾಕಂದ್ರೆ ಒಳ್ಳೆ ಸೋಲಿನ ಚಿತ್ರ. ಒಬ್ಬರು ಪ್ಯೂರ್ ಸೋಲ್ ಅಂತ ಹೇಳ್ತಾರೆ, ನನ್ನ ತಮ್ಮ ಒಂದು ಪ್ಯೂರ್ ಸೋಲ್. ಅವನು 100% ಅವನು ಇದ್ದಾನೆ, ಇಲ್ಲೇನೆ. ಐ ಥಿಂಕ್ ಈಸ್ ವಿತ್ ಎವ್ರಿಬಡೀಸ್ ಹಾರ್ಟ್, ಎಲ್ರ ಹಾರ್ಟ್ಲಿ ಇದ್ದಾನೆ, ನಮ್ಮ ಇಡೀ ಇಂಡಸ್ಟ್ರಿ ಹಾರ್ಟ್ಲಿ ಇದ್ದಾನೆ, ಅಭಿಮಾನಿಗಳ ಒಂದು ಹೃದಯದಲ್ಲಿದ್ದಾನೆ, ಎಲ್ಲ ಮನೆ ಮಕ್ಕಳ ಜೊತೆ ಇದ್ದಾನೆ. ಉಳಿದ ಪ್ರಮುಖ 5 ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. 30 Minutes 30 ನ್ಯೂಸ್ ಅಲ್ಲಿ ಉಳಿದ ಪ್ರಮುಖ 5 ಸುದ್ದಿಯನ್ನ ನೋಡೋಣ. ಇದೇ ಮಾರ್ಚ್ 26ರಿಂದ IPL ಹಬ್ಬ ಕೂಡ ಶುರುವಾಗ್ತಿದೆ. ಇತ್ತೀಚೆಗಷ್ಟೇ ಆಟಗಾರರ ಹರಾಜು ನಡೆದಿದ್ದು ಈಗ ಫೀಲ್ಡ್ ಅಲ್ಲಿ ಅಬ್ಬರಿಸೋಕೆ ಆಟಗಾರರು ಸಜ್ಜಾಗಿದ್ದಾರೆ. ಮೊದಲ ಪಂದ್ಯ ಚೆನ್ನೈ ಸೂಪರ್ ಕಿಂಗ್ಸ್ ಹಾಗೂ ಕೋಲ್ಕತಾ ನೈಟ್ ರೈಡರ್ಸ್ ನಡುವೆ ವಾಂಖೆಡೆ ಕ್ರೀಡಾಂಗಣದಲ್ಲಿ ನಡೆಯಲಿದೆ. T20 ನಂತರ ಭಾರತ ಕ್ರಿಕೆಟ್ ತಂಡ ಟೆಸ್ಟ್ ಸರಣಿಯಲ್ಲೂ ಅಮೋಘ ಶುಭಾರಂಭ ಮಾಡಿದೆ. ಮೊಹಾಲಿಯಲ್ಲಿ ನಡೀತಾ ಇರುವ ಭಾರತ ಹಾಗೂ ಶ್ರೀಲಂಕಾ ನಡುವಿನ ಮೊದಲ ಟೆಸ್ಟ್ ಅಲ್ಲಿ ಟೀಂ ಇಂಡಿಯಾ ಭರ್ಜರಿ ಗೆಲುವು ಸಾಧಿಸಿದೆ. ಇನ್ನಿಂಗ್ಸ್ ಆಗಿ 222 ರನ್ಗಳಿಂದ ಭಾರತ ದಿಗ್ವಿಜಯ ಸಾಧಿಸಿದೆ. ಭಾರತದ ಗೆಲುವಲ್ಲಿ ಆಲ್ರೌಂಡರ್ ರವೀಂದ್ರ ಜಡೇಜಾ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸ್ಪೇನ್ ಮಾಂತ್ರಿಕ ಅಶ್ವಿನ್ ಮೊದಲ ಟೆಸ್ಟ್ ಅಲ್ಲಿ ಕಮಾಲ್ ಮಾಡಿದ್ದಾರೆ. ಆಲ್ರೌಂಡರ್ ರವಿಚಂದ್ರ ಅಶ್ವಿನ್ ಅವರು ಕಪಿಲ್ ದೇವ್ ಅವರ 434 ಟೆಸ್ಟ್ ವಿಕೆಟ್ ದಾಖಲೆಯನ್ನ ಹಿಂದಿಕ್ಕುವ ಮೂಲಕ ಈಗ ಭಾರತದ ಪರವಾಗಿ ಅತಿ ಹೆಚ್ಚು ವಿಕೆಟ್ ಪಡೆದ 2ನೇ ಆಟಗಾರ ಅನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಅಶ್ವಿನ್ ಈಗ 435 ಟೆಸ್ಟ್ ವಿಕೆಟ್ಗಳನ್ನು ಪಡೆದಿದ್ದಾರೆ. ಆ ಮೂಲಕ ಟೆಸ್ಟ್ ಪಂದ್ಯಗಳಲ್ಲಿ ಅನಿಲ್ ಕುಂಬ್ಳೆ ನಂತರದ ಸ್ಥಾನದಲ್ಲಿದ್ದಾರೆ. ಮಹಿಳೆಯರ ಏಕದಿನ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ಪಾಕಿಸ್ತಾನ ವಿರುದ್ಧ ಭಾರತ ತಂಡ 107 ರನ್ಗಳ ಜಯ ದಾಖಲಿಸಿದೆ. ಬೇ ಓವಲ್ ಕ್ರೀಡಾಂಗಣದಲ್ಲಿ ನಡೀತಾ ಇರುವ ಪಂದ್ಯದಲ್ಲಿ ಟಾಸ್ ಗೆದ್ದ ಟೀಂ ಇಂಡಿಯಾ ನಾಯಕಿ ಮಿಥಾಲಿ ರಾಜ್ ಬ್ಯಾಟಿಂಗ್ ಆಯ್ಕೊಂಡು ಮಹಿಳಾ ವಿಶ್ವಕಪ್ ಅಲ್ಲಿ ಭಾರತ ಭರ್ಜರಿ ಆರಂಭ ಪಡೆದಿದೆ. ಮಹಿಳೆಯರ ಏಕದಿನ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ಪಾಕಿಸ್ತಾನ ವಿರುದ್ಧ ಭಾರತ ತಂಡ ಫುಲ್ ಖುಷಿಯಾಗಿದೆ. ಮ್ಯಾಚ್ ಮುಗಿದ ನಂತರ ಪಾಕಿಸ್ತಾನ ಟೀಮ್ ಕ್ಯಾಪ್ಟನ್ ಬಿಸ್ಮಾಹ್ ಮಾರೂಫ್ ಹಾಗೂ ಅವರ ಪುಟ್ಟ ಕಂದಮ್ಮನ ಜೊತೆ ಇಂಡಿಯಾ ಟೀಮ್ ಅವರು ಸೆಲ್ಫಿಯನ್ನ ತೆಗೆದುಕೊಂಡು ಮಗುವನ್ನ ಮುದ್ದಾಡಿದ್ದಾರೆ. ಈ ವಿಡಿಯೋ ಸಖತ್ ವೈರಲ್ ಆಗ್ತಿದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.